ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ MA ಇತಿಹಾಸ 3ನೇ ಸೆಮಿಸ್ಟರ್ನ ಪ್ರಧಾನ ಪತ್ರಿಕೆ ಸಂವಿಧಾನ ಮತ್ತು ಡಾಕ್ಟರ್ BR ಅಂಬೇಡ್ಕರ್. ಈ ಒಂದು ಪತ್ರಿಕೆಯ ಒಂದು ಪ್ರಮುಖ ಪ್ರಶ್ನೆಯನ್ನು ಈ ದಿನ ನಾವು ನೋಡಲಿದ್ದೇವೆ. ಹಾಗಾದರೆ ಬನ್ನಿ ಅದನ್ನು ನೋಡೋಣ. ನಾನು ಅರುಣ್. ಇಂದು ನಾವು ಭಾರತ ಇತಿಹಾಸದ ಅತ್ಯಂತ ಕುತೂಹಲಕಾರಿ ಅಧ್ಯಯನವನ್ನು ಓದಲಿದ್ದೇವೆ. ಹಾಗಾದ್ರೆ ಯಾವುದು ಅದಂತ ನೋಡೋಣ. ಅದಕ್ಕಿಂತ ಮುಂಚೆ ನಮಗೆ ಸೈಮನ್ ಆಯೋಗ 1927ರಲ್ಲಿ ಬಂದ ಸೈಮನ್ ಆಯೋಗದ ಬಗ್ಗೆ ಗೊತ್ತಿರಬೇಕು. ಅದಕ್ಕೆ ಮುಂಚೆ ಬಂದ ಮೌಂಟ್ ಫೋರ್ಟ್ ಸುಧಾರಣೆಗಳು, 1930ರಲ್ಲಿ ಬಂದ ಸೈಮನ್ ಆಯೋಗದ ವರದಿಯ ಪ್ರಕಟ, ಇದೆಲ್ಲವೂ ಸಾಂವಿಧಾನಿಕ ಹಾದಿಗಳನ್ನು ನಿರ್ಧರಿಸುವಲ್ಲಿ ತುಂಬಾನೇ ಅಗತ್ಯವಾಗಿತ್ತು. ಹಾಗಾದ್ರೆ ಈ ಸೈಮನ್ ಆಯೋಗ ಮತ್ತು ಅದರ ವರದಿಯ ಪರಿಣಾಮವಾಗಿಯೇ ದಂಡು ಮೇಜಿನ ಸಭೆಗಳು ನಡೆದವು, ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಒಂದು ಉದಾಹರಣೆ ಮೂಲಕ ನಾನು ಇದನ್ನು ವಿವರಿಸ್ತೇನೆ. ನಿಮ್ಮ ಮನೆಗಳಲ್ಲಿ ಯಾವುದಾದ್ರೂ ಒಂದು ಮುಖ್ಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೆ ಮನೆ ಮಂದಿ ಎಲ್ಲರೂ ಒಟ್ಟಾಗಿ ಕುಳಿತು ಚರ್ಚಿಸುತ್ತೀರ, ಹೌದಲ್ವಾ? ಅದೇ ರೀತಿ ಭಾರತದ ಭವಿಷ್ಯ ನಿರ್ಧರಿಸಲು ಭಾರತ ಮತ್ತು ಬ್ರಿಟಿಷ್ ಸರ್ಕಾರ ಒಟ್ಟಾರೆಯಾಗಿ ಕುಳಿತ ದೊಡ್ಡ ಮನೆ ಮೀಟಿಂಗ್ ಅನ್ನು ದುಂಡು ಮೇಜಿನ ಸಭೆ ಎನ್ನುತ್ತೇವೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹಾಗಾದ್ರೆ ಈ ದುಂಡು ಮೇಜಿನ ಸಭೆಯ ಒಂದು ಕಾಲವನ್ನು ನಾವು ನೋಡ್ತಾ ಹೋದ್ರೆ 1930ರಿಂದ 1932ರವರೆಗೆ ಲಂಡನ್ ನಲ್ಲಿ ನಡೆಯುತ್ತೆ. ಹಾಗಾದ್ರೆ ಏನಪ್ಪಾ ಇದು ದುಂಡು ಮೇಜು? ದುಂಡು ಮೇಜು ಎಂದರೆ ಎಲ್ಲರೂ ಸಮಾನ ಸ್ಥಳದಲ್ಲಿ ಕುಳಿತು ಮಾತನಾಡುವುದು. ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಇದು ಬ್ರಿಟಿಷ್ ಸರ್ಕಾರ ಭಾರತೀಯ ನಾಯಕರನ್ನು ಗೌರವಿಸಿ ಸಮಾನ ಸ್ಥಾನ ಕೊಟ್ಟ ಸಂಕೇತ, ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಇದರ ಒಂದು ಪರಿಚಯವನ್ನು ನಾವು ನೋಡ್ಕೊಳ್ಳೋಣ. ಏನಿದರ ಹಿನ್ನೆಲೆ? ಇದರಲ್ಲಿ ಒಟ್ಟಾರೆಯಾಗಿ 3 ಮಹಾಸಭೆಗಳು ನಡೆಯುತ್ತವೆ ಸ್ನೇಹಿತರೆ. ಸೈಮನ್ ಆಯೋಗದ ವರದಿ 1930ರಲ್ಲಿ ಪ್ರಕಟವಾಗುತ್ತೆ. ಅದರ ಶಿಫಾರಸುಗಳ ಮೇಲೆ ಚರ್ಚಿಸಲು ಭಾರತಕ್ಕೆ ಎಂತ ಆಡಳಿತ ಕೊಡಬೇಕು ಎಂದು ನಿರ್ಧರಿಸಲು ಬ್ರಿಟಿಷ್ ಸರ್ಕಾರ 1930ರಿಂದ 1932ರ ನಡುವೆ 3 ಸಭೆಗಳನ್ನು ಲಂಡನ್ ನಲ್ಲಿ ನಡೆಸುತ್ತದೆ. ಈ ಸ್ಕ್ರೀನ್ ಮೇಲೆ ನೀವು ನೋಡಬಹುದು. ಮೊದಲ ಒಂದು ಸಭೆಯ ಅವಧಿ ನವೆಂಬರ್ 1930ರಿಂದ 1931, ಎರಡನೇದು ಸೆಪ್ಟೆಂಬರ್ನಿಂದ ಡಿಸೆಂಬರ್ ವರೆಗೆ ನಡೆಯುತ್ತೆ 1937, ಮತ್ತೆ ಮೂರನೇದು ನವೆಂಬರ್ನಿಂದ ಡಿಸೆಂಬರ್ 1932. ಈ ಸಭೆಗಳನ್ನು ನಾವು ಒಂದೊಂದಾಗಿ ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ಮೊದಲ ದುಂಡು ಮೇಜಿನ ಸಭೆ 1930 ನವೆಂಬರ್ 12, 1930ರಿಂದ ಜನವರಿ 19, 1931ರವರೆಗೆ ನಡೆಯುತ್ತೆ. ಹಾಗಾದ್ರೆ ಈ ಇಲ್ಲಿ ಏನು ಗಮನಿಸಬೇಕಾದ ಮುಖ್ಯ ಅಂಶಗಳು ಏನು ಗೊತ್ತೇ? ಗಾಂಧೀಜಿ ಮಾತ್ರವಲ್ಲ, ಇಡೀ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಈ ಸಭೆಯನ್ನು ಬಹಿಷ್ಕರಿಸಿತು. ಏಕೆ ಗೊತ್ತೇ? ಅದೇ ಸಮಯದಲ್ಲಿ ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹ ನಡೆಸುತ್ತಿದ್ರು, ನೆನಪಿದೆಯಲ್ವಾ? ಜೈಲಲ್ಲಿ ಇದ್ದ ನಾಯಕರು ಲಂಡನ್ಗೆ ಹೋಗುವುದು ಸಾಧ್ಯವೇ ಇರಲಿಲ್ಲ. ಈ ಮೊದಲ ಸಭೆಯ ಮುಖ್ಯ ಸಾಧನೆ ಏನಪ್ಪಾ ಅಂತ ನೋಡ್ತಾ ಹೋದ್ರೆ, ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಒಕ್ಕೂಟ ವ್ಯವಸ್ಥೆಯ ತತ್ವ ಒಪ್ಪಿಕೊಂಡಿತು. ಇನ್ನು ಎರಡನೇ ದುಂಡು ಮೇಜಿನ ಸಭೆಯನ್ನು ನಾವು ನೋಡ್ತಾ ಹೋದ್ರೆ, ಇದರ ಒಂದು ಕಾಲ ಸೆಪ್ಟೆಂಬರ್ 7ರಿಂದ ಡಿಸೆಂಬರ್ 1, 1931. ಈಗ ಅತ್ಯಂತ ಮಹತ್ವದ ಸಭೆ ಬಂತು. ಯಾಕಂದ್ರೆ ಮಾರ್ಚ್ 1931ರಲ್ಲಿ ಗಾಂಧಿ ಮತ್ತು ಇರ್ವಿನ್ ಒಪ್ಪಂದ ಆಗುತ್ತೆ ಅಲ್ವಾ? ಈ ಒಪ್ಪಂದದ ಪ್ರಕಾರ ಗಾಂಧೀಜಿ ಎರಡನೇ ಸಭೆಗೆ ಹೋದ್ರು.
ಕಾಂಗ್ರೆಸ್ನ ಏಕೈಕ ಪ್ರತಿನಿಧಿಯಾಗಿ. ನೆನ್ಪಿಟ್ಕೋಬೇಕು, ಇಲ್ಲಿ ಒಂದು ರೋಚಕ ಘಟನೆ ನಡೆಯುತ್ತೆ. ಏನಪ್ಪಾ ಅಂದ್ರೆ, ಗಾಂಧೀಜಿ ಇಲ್ಲಿ ಹೇಳ್ತಾರೆ, ನಾನು ಇಡೀ ಭಾರತವನ್ನು ಪ್ರತಿನಿಧಿಸುತ್ತೇನೆ. ಆಗ ಅಂಬೇಡ್ಕರ್ ಎದ್ದು ನಿಂತರು. ನೀವು ದಲಿತರನ್ನು ಪ್ರತಿನಿಧಿಸಲಾಗುವುದಿಲ್ಲ, ನಾನು ಅವರ ಪ್ರತಿನಿಧಿ ಎಂದು ಹೇಳ್ತಾರೆ. ಯಾರು? ಡಾಕ್ಟರ್ BR ಅಂಬೇಡ್ಕರ್. ಇದು ಭಾರತದ ಇತಿಹಾಸದ ಮಹತ್ವದ ಸಂವಾದ. ನೆನ್ಪಿಟ್ಕೋಬೇಕು. ಇನ್ನು ಮೂರನೆಯ ಒಂದು ದುಂಡು ಮೇಜಿನ ಸಭೆ ಅಂತ ನೋಡಿದ್ರೆ ನವೆಂಬರ್ 17ರಿಂದ ಡಿಸೆಂಬರ್ 24, 1932. ಕಾಂಗ್ರೆಸ್ ಮತ್ತೆ ಗೈರಾಗುತ್ತೆ. ಈ ಸಭೆ ಹೆಚ್ಚು ಫಲಕಾರಿಯಾಗಲಿಲ್ಲ, ಯಾಕಂದ್ರೆ ಆ ಚರ್ಚೆಗಳ ಸಂಕಲನ ಮುಂದೆ 1935ರ ಭಾರತ ಸರ್ಕಾರ ಕಾಯ್ದೆಯ ಆಧಾರ ಒದಗಿಸಿತು. ಇದಿಷ್ಟು ಹಂತ 3 ಅನ್ನ ನೋಡ್ತಾ ಹೋದ್ರೆ ದುಂಡು ಮೇಜಿನ ಸಭೆಗಳ ಮಹತ್ವ ಏನೇ. ದುಂಡು ಮೇಜಿನ ಸಭೆಗಳ ಮಹತ್ವ ಅಂತ ನೋಡ್ತಾ ಹೋದ್ರೆ ನೋಡಿ ಸ್ನೇಹಿತರೆ, ಭಾರತ ಒಂದು ವಿಶಾಲ ದೇಶ ಅಲ್ವಾ? ಸೊ ಮೊದಲನೇ ಮಹತ್ವವನ್ನು ನಾನು ಕುರಿತು ಹೇಳೋದಾದ್ರೆ ಒಕ್ಕೂಟ ವ್ಯವಸ್ಥೆ. ಏನು? ಒಕ್ಕೂಟ ವ್ಯವಸ್ಥೆ ಮತ್ತು ಆಡಳಿತದ ಸ್ವಾಯತ್ತದ ತಳಹದಿ. ನೋಡಿ, ಭಾರತ ಒಂದು ವಿಶಾಲ ದೇಶ. ಇಷ್ಟು ದೊಡ್ಡ ದೇಶವನ್ನು ಹೇಗೆ ಆಳಬೇಕು? ಕೇಂದ್ರೀಯ ಸರ್ಕಾರ ಮಾತ್ರ ಇದ್ದರೆ ದೂರದ ರಾಜ್ಯಗಳ ಸಮಸ್ಯೆ ಬಗೆಹರಿಸಲು ತಡವಾಗುತ್ತೆ ಅಲ್ವಾ? ಅದನ್ನೇ ಒಕ್ಕೂಟ ವ್ಯವಸ್ಥೆ ಅಂತೀವಿ. ದುಂಡು ಮೇಜಿನ ಮೊದಲ ಸಭೆಯಲ್ಲೇ ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಒಕ್ಕೂಟ ವ್ಯವಸ್ಥೆಯ ತತ್ವ ಒಪ್ಪಿಕೊಳ್ತಾರೆ. ಅಂದ್ರೆ ಇದರ ಅರ್ಥ, ಇಲ್ಲಿ ಕೇಂದ್ರ ಸರ್ಕಾರನೂ ಇರುತ್ತೆ, ಪ್ರಾಂತೀಯ ಸರ್ಕಾರನೂ ಇರುತ್ತೆ, ಎರಡೂ ಸೇರಿ ಒಕ್ಕೂಟ ಸರ್ಕಾರ ಅಥವಾ ಒಕ್ಕೂಟ ವ್ಯವಸ್ಥೆ. ಇದು ಮುಂದೆ ನಮ್ಮ ಭಾರತ ಸಂವಿಧಾನದ ಆಧಾರವಾಗಿಯೇ ಬೆಳೆಯಿತು. ಇನ್ನು ಮಹತ್ವ ಎರಡನೆಯದು ನೋಡಿದ್ರೆ 1935ರ ಕಾಯ್ದೆ. ಈ ಕಾಯ್ದೆ ಎಷ್ಟು ಮಹತ್ವದ್ದು ಗೊತ್ತಾ ಯಾರಿಗಾದ್ರೂ? ನಮ್ಮ 1950ರ ಭಾರತ ಸಂವಿಧಾನದ ಬಹುಭಾಗ ಇದೇ ಕಾಯ್ದೆಯಿಂದ ಎತ್ತಿಕೊಂಡದ್ದು. ಪ್ರಾಂತೀಯ ಸ್ವಾಯತ್ತತೆ ಆಗಿರ್ಬೋದು, ದ್ವಿಸದನ ವ್ಯವಸ್ಥೆ ಆಗಿರ್ಬೋದು, ಒಕ್ಕೂಟ ಶಾಸನ ಸಭೆ ಆಗಿರ್ಬೋದು, ರಾಜ್ಯಪಾಲರ ವ್ಯವಸ್ಥೆ, ಸರ್ವೋಚ್ಚ ನ್ಯಾಯಾಲಯ ಎಲ್ಲವೂ ಇದರಿಂದಲೇ ಬಂದಿತ್ತು. ಹೌದು, 1935ರ ಕಾಯ್ದೆಯ ಆಧಾರದ ಮೇಲೆ 1937ರ ಪ್ರಾಂತ್ಯ ಚುನಾವಣೆ ನಡೆಯುತ್ತೆ. 11 ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರ ರಚಿಸುತ್ತೆ. ಭಾರತದ ಮೊದಲ ಬಾರಿ ಸ್ವ ಆಡಳಿತ ಅನುಭವಿಸಿತ್ತು. ಇನ್ನು ಮೂರನೇ ಮಹತ್ವವನ್ನು ನೋಡ್ತಾ ಹೋದ್ರೆ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ದಲಿತ ಚಳುವಳಿ. ನೆನ್ಪಿಟ್ಕೊಳ್ಳಿ, ಡಾಕ್ಟರ್ BR ಅಂಬೇಡ್ಕರ್ ಮತ್ತು ದಲಿತ ಚಳುವಳಿ. ಇಲ್ಲಿ ಒಂದು ಬಹಳ ರೋಚಕ ಘಟನೆ ನಡೆಯುತ್ತೆ. ಏನಪ್ಪಾ ಅಂದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು 3 ಸಭೆಯಲ್ಲೂ ಭಾಗವಹಿಸಿ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ದಲಿತರ ಹಕ್ಕುಗಳನ್ನು ಪ್ರಶ್ನೆ ಎತ್ತಿದರು. ಅಂಬೇಡ್ಕರ್ ಅವರ ಒತ್ತಾಯ ಏನಪ್ಪಾ ಅಂದ್ರೆ, ದಲಿತರಿಗೆ ಪ್ರತ್ಯೇಕ ಮತದಾರ ಸಂಘ ಕೊಡಿ. ಅಂದರೆ ದಲಿತರು ತಮ್ಮ ಪ್ರತಿನಿಧಿಗಳನ್ನು ತಾವೇ ಆರಿಸಿಕೊಳ್ಳಲಿ ಅಂತ ಹೇಳ್ತಾರೆ. ಆಗ ನಡೆದದ್ದು ಏನು ಗೊತ್ತೇ? ಪ್ರಧಾನಿ ರಾಮಿ ಮೆಕ್ಡೊನಾಲ್ಡ್ 1932ರಲ್ಲಿ ಕೋಮು ತೀರ್ಪು, ದ ಕಮ್ಯುನಲ್ ಅವಾರ್ಡ್ ಅಂತ ಕರಿತೀವಿ ಇದನ್ನ, ಪ್ರಕಟಿಸಿ ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರ ಕೊಡ್ತಾರೆ. ಗಾಂಧೀಜಿ ಇದು ಭಾರತೀಯ ಸಮಾಜ ಒಡೆಯುತ್ತದೆ ಎಂದು ಪ್ರತಿಭಟನೆ ನಡೆಸಿ ಜೈಲಲ್ಲಿ ಉಪವಾಸ ಕೂರ್ತಾರೆ. ಆದ್ರೆ ಅಂಬೇಡ್ಕರ್ ಮತ್ತು ಗಾಂಧೀಜಿ ಮಾತನಾಡಿ ಪುನಃ ಒಪ್ಪಂದ ಮಾಡಿಕೊಳ್ತಾರೆ. ಪ್ರತ್ಯೇಕ ಮತಕ್ಷೇತ್ರ ಬೇಡ, ಬದಲಾಗಿ ಸಾಮಾನ್ಯ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸ್ಥಾನ ಮೀಸಲು ಕೊಡಿ ಅಂತ ಇವರ ಒಂದು ಮಹತ್ವವನ್ನು ನಡೆದುಕೊಳ್ಳುತ್ತೆ. ಇನ್ನು 4ನೇದು ಅಲ್ಪಸಂಖ್ಯಾತರ ಹಕ್ಕುಗಳ ಚರ್ಚೆ. ನೋಡಿ, ಭಾರತ ಅನೇಕ ಧರ್ಮ, ಭಾಷೆ, ಜನಾಂಗ ದೇಶ ಅಲ್ವಾ? ಮುಸ್ಲಿಮರು, ಸಿಖ್ಖರು, ಕ್ರೈಸ್ತರು ಎಲ್ಲರೂ ಇರ್ತಾ ಇದ್ರು. ಇವರ ಹಕ್ಕುಗಳನ್ನು ರಕ್ಷಿಸಲು ಏನ್ ಮಾಡಬೇಕು ಎಂಬ ಪ್ರಶ್ನೆ ದುಂಡು ಮೇಜಿನ ಸಭೆಯಲ್ಲಿ ಕೇಂದ್ರ ಸ್ಥಾನ ಪಡೆಯುತ್ತೆ. ಆದರೆ ಇಲ್ಲಿ ದುರ್ದೈವದ ಅಂಶ ಏನಪ್ಪಾ ಅಂದ್ರೆ, ಬ್ರಿಟಿಷ್ ಸರ್ಕಾರ ಒಡೆದು ಆಳುವ ನೀತಿಯನ್ನು ಪಾಲಿಸುತ್ತಿತ್ತು. ಧಾರ್ಮಿಕ ಗುಂಪುಗಳ ನಡುವೆ ಭಿನ್ನಾಭಿಪ್ರಾಯ ಉಂಟು ಮಾಡಿ, ಘರ್ಷಣೆಯನ್ನು ಮಾಡಿ ಅವರ ತೀರ್ಪು ಕೊಡುವ ಸ್ಥಿತಿಯನ್ನು ತಂದುಕೊಟ್ಟಿತ್ತು. ಇದು ಮುಂದೆ ಭಾರತದ ವಿಭಜನೆಗೆ ಬೀಜವನ್ನು ಬಿತ್ತಿದಂಗಾಯಿತು. ಇದು ಇತಿಹಾಸಕಾರರ ಅಭಿಪ್ರಾಯ. ಸ್ನೇಹಿತರೆ, 5ನೇ ಒಂದು ಮಹತ್ವ ಏನಪ್ಪಾ ಅಂತ ಹೇಳಿದ್ರೆ ಮಹಿಳೆಯರ ಪಾತ್ರ.
ನೆನ್ಪಿಟ್ಕೊಳ್ಳಿ, ಮಹಿಳೆಯರ ಪಾತ್ರನೂ ಸಹ ತುಂಬಾನೇ ಇಂಪಾರ್ಟೆಂಟು. ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಭಾರತದ ನೈಟಿಂಗೇಲ್ ಎಂದು ಕರೆಯಲ್ಪಡುವ ಸರೋಜಿನಿ ನಾಯ್ಡು ಭಾಗವಹಿಸ್ತಾರೆ. ಅವರು ಮಹಿಳೆಯರಿಗೆ ಮತದಾನದ ಹಕ್ಕು ಮತ್ತು ರಾಜಕೀಯದ ಭಾಗವಹಿಸುವಿಕೆ ನೀಡ್ತಾರೆ, ಹಕ್ಕುಗಳನ್ನು ನೀಡಬೇಕೆಂದು ಬೇಡಿಕೆಯನ್ನು ನೀಡ್ತಾರೆ. ಆ ಕಾಲದಲ್ಲಿ ಮಹಿಳೆಯರಿಗೆ ಮತ ಚಲಾಯಿಸ ಹಕ್ಕೇ ಇರಲಿಲ್ಲ. ಇದನ್ನ ನೆನಪಿಟ್ಕೋಬೇಕು. ದುಂಡು ಮೇಜಿನ ಸಭೆಯ ಚರ್ಚೆಯ ಫಲವಾಗಿ 1935ರ ಕಾಯ್ದೆ ಮಹಿಳೆಯರಿಗೆ ಸೀಮಿತ ಮತದಾನದ ಹಕ್ಕುಗಳನ್ನು ನೀಡುತ್ತೆ. 1950ರ ಸಂವಿಧಾನ ಎಲ್ಲಾ ಮಹಿಳೆಯರಿಗೂ ಸಮಾನ ಮತದಾನದ ಹಕ್ಕನ್ನು ಕೊಟ್ಟಿತು. ಇನ್ನು 6ನೆಯ ಒಂದು ಮಹತ್ವವನ್ನು ನೋಡಿದ್ರೆ ದೇಶೀಯ ರಾಜ್ಯಗಳ ಭಾಗವಹಿಸುವಿಕೆ. ನೋಡಿ, ಈ ಸಭೆಗಳ ಮೊದಲ ಒಂದು ದೊಡ್ಡ ಸಮಸ್ಯೆ ಇತ್ತು. ಏನಪ್ಪಾ ಅಂದ್ರೆ, ಭಾರತದಲ್ಲಿ 2 ರೀತಿಯ ಪ್ರದೇಶ ಇದ್ದವು, ಬ್ರಿಟಿಷ್ ಭಾರತ ಮತ್ತು 500ಕ್ಕೂ ಹೆಚ್ಚು ದೇಶೀಯ ರಾಜ್ಯಗಳು. ಈ ರಾಜ್ಯಗಳ ರಾಜರು ತಮ್ಮ ಆಡಳಿತವನ್ನು ಬಿಡಲು ತಯಾರಿರಲಿಲ್ಲ. ದುಂಡು ಮೇಜಿನ ಸಭೆಯಲ್ಲಿ ಈ ರಾಜ್ಯಗಳ ಪ್ರತಿನಿಧಿಗಳು ಭಾಗವಹಿಸ್ತಾರೆ. ನೆನ್ಪಿಟ್ಕೊಳ್ಳಿ, ಈ ರಾಜ್ಯದ ಪ್ರತಿನಿಧಿಗಳು ಸಹ ಭಾಗವಹಿಸ್ತಾರೆ. ಆದರೆ ತಮ್ಮ ಸ್ವಾಯತ್ತತೆಯನ್ನು ಕಾಯ್ದುಕೊಳ್ತಾರೆ. ಇದು 1947ರ ನಂತರ ಸರ್ದಾರ್ ಪಟೇಲರು ನಡೆಸಿದ ರಾಜ್ಯ ಏಕೀಕರಣ ಕಾರ್ಯಕ್ಕೆ ಮಾನಸಿಕ ಭೂಮಿಕೆಯನ್ನು ಸಿದ್ಧ ಮಾಡಿದಂತಾನೆ ಹೇಳಬಹುದು. ಇನ್ನು 7ನೇ ಮಹತ್ವ ಗಾಂಧೀಜಿಯವರದು. ಯಾವುದು? ಗಾಂಧೀಜಿ ಅವರ ಒಂದು ಅಂತಾರಾಷ್ಟ್ರೀಯ ಪ್ರಭಾವ. ಯಾಕೆಂದ್ರೆ 2ನೇ ಸಭೆಗೆ ಗಾಂಧೀಜಿ ಹೋದಾಗ ಇಡೀ ಬ್ರಿಟನ್ ಅವರನ್ನು ನೋಡಲು ಕಾತರದಿಂದ ಕಾದಿತ್ತಂತೆ. ಲಂಡನ್ ಬೀದಿಗಳಲ್ಲಿ ಅವರನ್ನು ಮೆರವಣಿಗೆಯನ್ನು ನೋಡಲು ಲಕ್ಷಾಂತರ ಜನ ಜಮಾಯಿಸಿದ್ರು. ಅವರ ಸರಳ ಉಡುಪು, ಬರೀ ಧೋತಿ ಮಾತ್ರ ಧರಿಸಿ ಬ್ರಿಟಿಷ್ ರಾಜ 5ನೇ ಜಾರ್ಜ್ ಅನ್ನು ಭೇಟಿ ಮಾಡಿ ಗಾಂಧೀಜಿ ವಿಶ್ವ ಮಾಧ್ಯಮಗಳ ಗಮನವನ್ನು ಸೆಳೀತಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟ ಜಗತ್ತಿನೆಲ್ಲೆಡೆ ಬೆಳಕಿಗೆ ಬರುತ್ತೆ. ಇಲ್ಲಿ ಗಾಂಧೀಜಿ ಜಾರ್ಜ್ ಅನ್ನು ಭೇಟಿಯಾದ ನಂತರ ಪ್ರಶ್ನಿಸಿದಾಗ ಏನ್ ಹೇಳಿದ್ರು ಎಂದು ಹಾಸ್ಯ ಕತೆ ಒಂದಿದೆ. ಏನಂದ್ರೆ, ಯಾರು ಹೇಳಿದ್ರಂತೆ, ನೀವು ರಾಜನ ಮುಂದೆ ಕೇವಲ ಧೋತಿ ಧರಿಸಿ ಹೋಗಿದ್ದೀರಿ, ನಾಚಿಕೆ ಆಗಲಿಲ್ಲವೇ ಅಂತ. ಆಗ ಗಾಂಧೀಜಿ ಹಾಸ್ಯವಾಗಿ ಉತ್ತರಿಸ್ತಾರಂತೆ, ರಾಜರೇ ತಮ್ಮ ಇಬ್ಬರಿಗೂ ಸಾಲುವಷ್ಟು ಬಟ್ಟೆ ಧರಿಸಿದ್ದರು. ಇದು ಗಾಂಧೀಜಿ ಅವರ ವ್ಯಕ್ತಿತ್ವ ತೋರಿಸುತ್ತದೆ, ಅವರ ಸರಳತೆಯನ್ನು ತೋರಿಸುತ್ತೆ. ಇನ್ನು 8ನೆಯ ಮಹತ್ವವನ್ನು ನೋಡ್ತಾ ಹೋದ್ರೆ ಭಾರತೀಯ ನಾಯಕರ ರಾಜಕೀಯ ಪ್ರೌಢತೆ. ನೋಡಿ, ದುಂಡು ಮೇಜಿನ ಸಭೆಗಳಲ್ಲಿ ಭಾರತೀಯ ನಾಯಕರು ತಮ್ಮ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಸಾಂವಿಧಾನಿಕ ಕಾನೂನು, ರಾಜಕೀಯ, ಅರ್ಥಶಾಸ್ತ್ರ, ಅಂತಾರಾಷ್ಟ್ರೀಯ ಸಂಬಂಧಗಳ ಎಲ್ಲಾ ವಿಷಯಗಳಲ್ಲಿ ಪಾಂಡಿತ್ಯವನ್ನು ತೋರಿದ್ರು. ಎಸ್ಪೆಷಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು, ಇವರು ಕಾನೂನು ತಜ್ಞ. ಸರ್ ತೇಜ್ ಬಹದ್ದೂರ್ ಸಫ್ರು, ಇವ್ರಿಗೆ ಹಿರಿಯ ವಕೀಲ. ಸರೋಜಿನಿ ನಾಯ್ಡು ಕವಿ ಮತ್ತು ನಾಯಕಿಯಾಗಿದ್ರು ಅವರು. ಇನ್ನು ಗಾಂಧೀಜಿ ಸ್ವಾತಂತ್ರ್ಯ ಯೋಧ. ಇವರೆಲ್ಲರ ಒಂದೇ ವೇದಿಕೆಯಲ್ಲಿ ನಿಂತು ಭಾರತದ ಸ್ವಯಂ ಆಡಳಿತ ನಡೆಸಲು ಸಮರ್ಥ ಎಂದು ಜಗತ್ತಿಗೆ ತೋರಿಸಿದ್ರು. ಇನ್ನು 9ನೇದು ಸ್ವಾತಂತ್ರ್ಯ ಚಳುವಳಿ ತೀವ್ರಗೊಳ್ಳುತ್ತೆ. ನೋಡಿ, ಸಭೆಗಳ ವೈಫಲ್ಯ ಕೂಡ ಮಹತ್ವದ ಪರಿಣಾಮ ಬೀರಿತು. ಗಾಂಧೀಜಿ ನಿರಾಶರಾಗಿ ಭಾರತಕ್ಕೆ ಮರಳಿದ ನಂತರ ಸಾಂವಿಧಾನಿಕ ಮಾರ್ಗದಿಂದ ಭಾರತದ ಸ್ವಾತಂತ್ರ್ಯ ಬರುವುದಿಲ್ಲ ಎನ್ನುವ ನಿರ್ಧಾರ ದೃಢವಾಗುತ್ತೆ. ಇದರ ಫಲವಾಗಿ ಸ್ವಾತಂತ್ರ್ಯ ಹೋರಾಟ ಮತ್ತಷ್ಟು ತೀವ್ರ ರೂಪ ತಾಳುತ್ತೆ, ದಾರಿ ಸ್ಪಷ್ಟವಾಗುತ್ತೆ. ಬ್ರಿಟಿಷರನ್ನು ಭಾರತ ಬಿಡಿಸಬೇಕಾದರೆ ದೊಡ್ಡ ಜನ ಚಳುವಳಿ ಬೇಕಾಯಿತು. ಅದೇ 1942ರ ಭಾರತ ಬಿಟ್ಟು ತೊಳಗಿ ಚಳುವಳಿ. ನೆನ್ಪಿಟ್ಕೊಳ್ಳಿ. ಇನ್ನು 10ನೇ ಮಹತ್ವವನ್ನು ನೋಡೋದಾದ್ರೆ 1947ರ ಸ್ವಾತಂತ್ರ್ಯ ಸರಣಿಯ ಮುಖ್ಯ ಕೊಂಡಿ. ಯಾಕಂದ್ರೆ ಇದನ್ನ ನೀವು ನೆನ್ಪಿಟ್ಕೋಬೇಕು ಸ್ನೇಹಿತರ. ಅಂತಿಮವಾಗಿ ನೋಡೋದಾದ್ರೆ ದುಂಡು ಮೇಜಿನ ಸಭೆ ನೇರ ಸ್ವಾತಂತ್ರ್ಯ ತಾರದಿದ್ದರೂ ಅದು ಹಿಂದೆ ಬಿತ್ತಿದ ಬೀಜಗಳ ಒಂದು ಪರಿಣಾಮವಾಗಿ 1947ರಲ್ಲಿ ನಮಗೆ ಫಲ ದೊರಕಿತ್ತು. ನೆನ್ಪಿಟ್ಕೋಬೇಕು ಅಲ್ವಾ? ದುಂಡು ಮೇಜಿನ ಸಭೆ 1932 ಆಗಿರಬಹುದು, ದುಂಡು ಮೇಜಿನ ಸಭೆ 3 ಸಭೆಗಳಾಗಿರ್ಬೋದು, 1935ರ ಕಾಯ್ದೆ ಆಗಿರ್ಬೋದು, ಪೂನಾ ಒಪ್ಪಂದ ಆಗಿರ್ಬೋದು,
1942ರ ಕ್ವಿಟ್ ಇಂಡಿಯಾ ಚಳುವಳಿ ಆಗಿರ್ಬೋದು, ಕ್ಯಾಬಿನೆಟ್ ಮಿಷನ್ ಆಗಿರ್ಬೋದು, ಸಂವಿಧಾನ ರಚನಾ ಸಭೆಯ ಪರಿಕಲ್ಪನೆಗಳಾಗಿರ್ಬೋದು, ಮತ್ತೆ ಸ್ವಾತಂತ್ರ್ಯ ಹೋರಾಟ ಆಗಿರ್ಬೋದು, ಇದೆಲ್ಲವೂ ಸಹ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಹಂತಗಳಂತ ನಾನು ಕರಿತೀನಿ. ಈ ಪ್ರತಿ ಹಂತದಲ್ಲಿ ದುಂಡು ಮೇಜಿನ ಸಭೆ ಸ್ಥಾಪಿಸಿದ ತತ್ವಗಳ ಪ್ರತಿಧ್ವನಿ ಕೇಳಿಸ್ತಾನೆ ಇರುತ್ತೆ. ಅದಕ್ಕೆ ಇದನ್ನು ಭಾರತದ ಸ್ವಾತಂತ್ರ್ಯ ಸರಣಿಯ ಮಹತ್ವದ ಕೊಂಡಿ ಎಂದು ಕರೀತೇವೆ. ನೆನ್ಪಿಟ್ಕೋಬೇಕು. ಸೊ ಇದಿಷ್ಟು ದುಂಡು ಮೇಜಿನ ಸಭೆಯ ಮಹತ್ವಗಳು. ಒಟ್ಟಾರೆಯಾಗಿ 3 ದುಂಡು ಮೇಜಿನ ಸಭೆಗಳು ನಡೆಯುತ್ತವೆ, ಅದನ್ನ ನೆನ್ಪಿಟ್ಕೊಳ್ಳಿ. ಕ್ವೆಶ್ಚನ್ ಕೇಳಿದಾಗ ಬ್ರೀಫ್ ಆಗಿ ಬರೀರಿ, ಪಾಯಿಂಟ್ ವೈಸ್ ಅಂಡರ್ಲೈನ್ ಮಾಡಿ ಬರೀರಿ. ಧನ್ಯವಾದಗಳು.